ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಡಿಸ್ಕಸ್ ಮಾಡೋ ಟಾಪಿಕ್ ನಮ್ಮೆಲ್ಲರ ಜೀವನದಲ್ಲಿ ಪ್ರತಿದಿನ ಕಾಡೋ ವಿಷಯ. ಬೆಳಗ್ಗೆ ಎದ್ದು ಬಾತ್ರೂಮ್ಗೆ ಹೋದ ತಕ್ಷಣ ಮಿರರಲ್ಲಿ ನೋಡಿದ್ರೆ ಮೊದಲು ಏನು ಕಾಣುತ್ತೆ? ಕಣ್ಣು ಕಾಣುತ್ತೆ, ಮುಖ ಕಾಣುತ್ತೆ. ಆದರೆ ಅದರ ಜೊತೆ ಕಾಣೋ ಮತ್ತೊಂದು ವಿಷಯ ಆ ಕಡಿಮೆ ಆಗ್ತಿರೋ ಕೂದಲು. ಕೂಮ್ ಮಾಡಿದ್ರೆ ಉದುರುತ್ತೆ, ಪಿಲ್ಲೋ ಮೇಲೆ ಬಿದ್ದಿರುತ್ತೆ, ಶವರಲ್ಲಿ ಡ್ರೈನ್ ಬ್ಲಾಕ್ ಆಗುತ್ತೆ. ಇದನ್ನ ನೋಡಿ ಎಷ್ಟು ಫ್ರಸ್ಟ್ರೇಷನ್ ಆಗುತ್ತೆ ಅಲ್ವಾ? ನಮ್ಮಲ್ಲಿ ಬಾಯ್ಸ್ ಅವ್ರ ಮೆನ್ಸ್ ಹೇಳ್ತಾರೆ ನನ್ನ ಜುಟ್ಟು ಥಿಕ್ ಆ್ಯಂಡ್ ಸ್ಟ್ರಾಂಗ್ ಆಗಿರಬೇಕು ಅಂತ. ಹೆಣ್ಮಕ್ಳಿಗಂತೂ ಕೇಳೋದೇ ಬೇಡ, ಲಾಂಗ್ ಥಿಕ್ ಶೈನಿ ಹೇರ್ ಬೇಕು ಅಂತ ಎಷ್ಟು ಎಕ್ಸ್ಪೆನ್ಸಿವ್ ಆಯಿಲ್ಸ್ ಯೂಸ್ ಮಾಡ್ತಾರೆ, ಎಷ್ಟು ಬ್ರ್ಯಾಂಡೆಡ್ ಶಾಂಪೂಸ್ ಯೂಸ್ ಮಾಡ್ತಾರೆ, ಎಷ್ಟು ಹೇರ್ ಪ್ಯಾಕ್ಸ್ನ ಟ್ರೈ ಮಾಡ್ತಾರೆ. ಆದರೆ ಅಷ್ಟೆಲ್ಲ ಮಾಡಿದ್ರೂ ಕೂದಲು ಕಡಿಮೆ ಆಗ್ತಾನೆ ಇರುತ್ತೆ. ಯಾಕೆ ಹೀಗಾಗುತ್ತೆ? ಯಾರಾದರೂ ಥಿಂಕ್ ಮಾಡಿದ್ದೀರಾ? ಇವತ್ತು ನಾನು ಅದಕ್ಕೆ ಸರಿಯಾದ ಉತ್ತರ ಹೇಳ್ತೀನಿ. ಬರೀ ಒಂದೆರಡು ಟಿಪ್ಸ್ ಅಲ್ಲ, ಕಂಪ್ಲೀಟ್ ಹೇರ್ ಕೇರ್ ಬಗ್ಗೆ ಮಾತಾಡ್ತೀನಿ. ಸೈನ್ಸ್ ಏನು ಹೇಳ್ತಿದೆ, ನಮ್ಮ ಡೈಲಿ ಹ್ಯಾಬಿಟ್ಸಲ್ಲಿ ಏನು ತಪ್ಪಾಗ್ತಿದೆ, ಮನೆಯಲ್ಲೇ ಏನು ಮಾಡಿದ್ರೆ ಹೇರ್ ಫಾಲ್ ನಿಲ್ಲಿಸ್ಬೋದು ಅನ್ನೋ ಎಲ್ಲ ವಿಷಯ ಈ ವಿಡಿಯೋದಲ್ಲಿ ಇದೆ. ಖಂಡಿತ ಈ ವಿಡಿಯೋ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹೇರ್ ಫಾಲ್ಗೆ ಒಂದೇ ಒಂದು ಕಾರಣ ಇಲ್ಲ. ನಮ್ಮ ಬಿಸಿ ಜೀವನದಲ್ಲಿ ಸ್ಟ್ರೆಸ್ ತುಂಬ ಜಾಸ್ತಿ ಆಗ್ತಿದೆ. ಸರಿಯಾದ ಆಹಾರ ತಿನ್ನೋದಿಲ್ಲ, ಬೇಕಾದ ರೆಸ್ಟ್ ತಗೊಳ್ತಿಲ್ಲ, ಪೊಲ್ಯೂಷನ್ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವೆಲ್ಲ ಸಾಲದು ಅಂತ ನಾವೇ ಕೆಲವು ತಪ್ಪಾದ ಹ್ಯಾಬಿಟ್ಸ್ ಮಾಡ್ಕೊಳ್ತಿರ್ತೀವಿ. ಮತ್ತು ಕೆಲವು ಟ್ಯಾಬ್ಲೆಟ್ಸ್ನ ಸೈಡ್ ಎಫೆಕ್ಟ್ಸ್ ಕೂಡ ಕೂದಲಿಗೆ ತೊಂದರೆ ಕೊಡುತ್ತೆ. ಈ ಎಲ್ಲ ಕಾರಣಗಳ ವಿರುದ್ಧ ಹೋರಾಡಬೇಕು ಅಂದರೆ ನಮಗೆ ಒಂದು ಸಾಲಿಡ್ ಪ್ಲ್ಯಾನ್ ಬೇಕು. ಅದನ್ನೇ ಇವತ್ತು ಸ್ಟೆಪ್ ಬೈ ಸ್ಟೆಪ್ ನೋಡ್ತೀವಿ. ಮೊದಲನೇದು ಸ್ಕಾಲ್ಪ್ ಮಸಾಜ್. ಇದನ್ನ ಕೇಳಿಗೆ ನಿಮಗೆ ಅದೇನು ದೊಡ್ಡ ವಿಷಯ, ಇದನ್ನ ಮಾಡಿದ್ರೆ ಕೂದಲು ಬೆಳೆದು ಬಿಡುತ್ತಾ ಅಂತ ಅನಿಸ್ಬೋದು. ಆದರೆ ಜಸ್ಟ್ ಥಿಂಕ್ ಮಾಡಿ, ನಮ್ಮ ಕೂದಲು ಬೆಳೆಯೋಕ್ಕೆ ಬೇಕಾದ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಬ್ಲಡ್ ಸರ್ಕ್ಯುಲೇಷನ್ನ ಮೂಲಕ ಸ್ಕಾಲ್ಪ್ಗೆ ರೀಚ್ ಆಗುತ್ತೆ. ಆ ಸರ್ಕ್ಯುಲೇಷನ್ ಚೆನ್ನಾಗಿ ಇಲ್ಲ ಅಂದರೆ ಹೇರ್ ಫಾಲಿಕಲ್ಸ್ಗೆ ಅಗತ್ಯ ಇರೋ ಆಹಾರ ಸಿಗಲ್ಲ. ಅದೇ ಕಾರಣಕ್ಕೆ ಪ್ರತಿದಿನ ಬೆಳಗ್ಗೆ ಜಸ್ಟ್ 5 ನಿಮಿಷ ನಿಮ್ಮ ಬೆರಳುಗಳಿಂದ ಸ್ಕಾಲ್ಪ್ನ ಜೆಂಟಲಾಗಿ ಮಸಾಜ್ ಮಾಡಿ, ಸರ್ಕ್ಯುಲರ್ ಮೋಷನಲ್ಲಿ ಪ್ರೆಷರ್ ಕೊಡ್ತಾ ಮಾಡಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಹೇರ್ ಫಾಲಿಕಲ್ಸ್ಗೆ ನಾರಿಶ್ಮೆಂಟ್ ಸಿಗುತ್ತೆ ಮತ್ತು ಹೇರ್ ಗ್ರೋತಲ್ಲಿ ಕ್ಲಿಯರಾಗಿ ಚೇಂಜಸ್ ಕಾಣುತ್ತೆ. ಇದಕ್ಕೆ ಯಾವುದಾದ್ರೂ ಒಂದು ಆಯಿಲ್ ಬೇಕೇ ಬೇಕು ಅಂತ ಇಲ್ಲ, ಡ್ರೈ ಮಸಾಜ್ ಕೂಡ ಕೆಲಸ ಮಾಡುತ್ತೆ. ಆದರೆ ಕೋಕೋನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಜೊತೆ ಮಾಡಿದ್ರೆ ಇನ್ನಷ್ಟು ಎಫೆಕ್ಟಿವ್ ಆಗುತ್ತೆ. ಇದನ್ನ ಮಾಡಲ್ಲ ಅಂತ ಯಾವ ಎಕ್ಸ್ಕ್ಯೂಸ್ನು ಕೊಡಬೇಡಿ, 5 ನಿಮಿಷ ಅಷ್ಟೇ. ಎರಡನೇದು ಕೂಂಬಿಂಗ್ ಹೇಗೆ ಮಾಡಬೇಕು ಅನ್ನೋದು. ನಿಮ್ಮಲ್ಲಿ ಕೆಲವರು ಕೂಮ್ ಮಾಡೋದ್ರಲ್ಲಿ ಏನು ಕಲಿಯೋದಿದೆ ಅಂತ ಅಂದ್ಕೊಳ್ತೀರಾ. ಆದರೆ ತಪ್ಪಾದ ರೀತಿಯಲ್ಲಿ ಕೂಮ್ ಮಾಡೋದು ಹೇರ್ ಬ್ರೇಕೇಜ್ಗೆ ಒಂದು ದೊಡ್ಡ ಕಾರಣ. ತುಂಬ ಜನ ಬೇಗ ಅರ್ಜೆಂಟಾಗಿ ತಲೆ ಬಾಚ್ಕೊಂಡು ಹೋಗ್ತಾರೆ. ಆ ಗಡಿಬಿಡಿಯಲ್ಲಿ ಎಷ್ಟು ಕೂದಲು ಬ್ರೇಕ್ ಆಗಿರುತ್ತೆ ಅಂತ ಗೊತ್ತಾಗಲ್ಲ. ಸರಿಯಾದ ರೀತಿ ಅಂದರೆ ಮೊದಲು ಕೆಳಗಿನ ಟಿಪ್ಪಿಂದ ಶುರು ಮಾಡಿ, ನಿಧಾನವಾಗಿ ಮೇಲೆ ಬನ್ನಿ. ಟ್ಯಾಂಗಲ್ಸ್ ಅಂದರೆ ಸಿಕ್ಕಿದ್ರೆ ಮೊದಲು ಬೆರಳಿಂದ ಬಿಡಿಸ್ಕೊಳ್ಬೇಕು, ಆಮೇಲೆ ಕೂಮ್ನ ಉಪಯೋಗಿಸ್ಬೇಕು. ಆವಾಗ ಹೇರ್ ಬ್ರೇಕೇಜ್ ಆಗಲ್ಲ. ವೆಟ್ ಹೇರ್ನ ಕೂಮ್ ಮಾಡೋವಾಗ ಇನ್ನಷ್ಟು ಕೇರ್ಫುಲ್ಲಾಗಿ ಮಾಡಬೇಕು. ಯಾಕಂದರೆ ವೆಟ್ಟಾಗಿದ್ದಾಗ ಹೇರ್ ತುಂಬ ಡೆಲಿಕೇಟ್ ಆಗಿರುತ್ತೆ. ವೈಡ್ ಟೂತ್ ಕೂಮ್ನ ಉಪಯೋಗಿಸೋದು ಬೆಸ್ಟ್. ಮೂರನೇದು ಟೈಟ್ ಹೇರ್ ಸ್ಟೈಲ್ಸ್ನ ಅವಾಯ್ಡ್ ಮಾಡಿ. ಇದನ್ನ ಕೇಳಿದಾಗ ನಿಮಗೆ ಶಾಕ್ ಆಗ್ಬೋದು. ನಮ್ಮಲ್ಲಿ ಅನೇಕ ಹೆಣ್ಮಕ್ಳು ತುಂಬ ಟೈಟ್ ಪೋನಿ ಟೈಲ್ಸ್, ಇನ್ಕ್ಲೂಡಿಂಗ್ ಮೀ, ಟೈಟ್ ಬ್ರೈಡ್ಸ್ ಹಾಕೊಳ್ತಾರೆ ನೀಟಾಗಿ ಇರಬೇಕು ಅಂತ. ಆದರೆ ಆ ಟೈಟ್ನೆಸ್ ನಿಮ್ಮ ಹೇರ್ ರೂಟ್ಸ್ಗೆ ಕಾನ್ಸ್ಟೆಂಟಾಗಿ ಸ್ಟ್ರೆಸ್ ಕೊಡ್ತಾ ಇರುತ್ತೆ. ಒಂದು ದಿನ ಅಲ್ಲ, ಪ್ರತಿದಿನ ಈ ಸ್ಟ್ರೆಸ್ಸಿಂದ ಹೇರ್ ರೂಟ್ಸ್ ವೀಕ್ ಆಗುತ್ತೆ. ಆ ರೂಟ್ಸ್ ಡ್ಯಾಮೇಜ್ ಆದರೆ ಮತ್ತೆ ಬೆಳೆಯೋ ಶಕ್ತಿ ಕಡಿಮೆ ಆಗುತ್ತೆ. ಹೇರ್ ಲೈನ್ ಸಹ ಹಿಂದಕ್ಕೆ ಹೋಗೋಕ್ಕೆ ಶುರು ಆಗುತ್ತೆ. ಇದನ್ನು ಟ್ರಾಕ್ಷನ್ ಆಲೋಪೇಶಿಯಾ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಇದನ್ನ ಅರ್ಲಿ ಸ್ಟೇಜಸ್ಸಲ್ಲಿ ಫಿಕ್ಸ್ ಮಾಡದೆ ಇದ್ದರೆ ಪರ್ಮನೆಂಟ್ ಹೇರ್ ಲಾಸ್ ಆಗ್ಬೋದು. ಸೊ ಹೇರ್ ಸ್ಟೈಲ್ ನೀಟಾಗಿರಲಿ, ಆದರೆ ಹೇರ್ಗೆ ಸ್ವಲ್ಪ ಬ್ರೀತ್ ಮಾಡೋಕ್ಕೆ ಸ್ಪೇಸ್ ಕೊಡಿ. ನಾಲ್ಕನೇದು ಹೀಟ್ ಸ್ಟೈಲಿಂಗ್ನ ಅವಾಯ್ಡ್ ಮಾಡಿ. ಇವತ್ತು ಟ್ರೆಂಡಲ್ಲಿ ಇರಬೇಕು ಅಂತ, ಯೂನಿಕ್ ಆಗಿ ಕಾಣಬೇಕು ಅಂತ ತುಂಬ ಜನ ಫೋಟೋಸ್ಗೆ, ಪಾರ್ಟೀಸ್ಗೆ, ಔಟಿಂಗ್ಸ್ಗೆ ಹೇರ್ ಸ್ಟ್ರೈಟ್ನರ್ಸ್, ಕರ್ಲಿಂಗ್ ಐರನ್ಸ್ನ ಯೂಸ್ ಮಾಡ್ತಾರೆ. ಆದರೆ ಆ ಹೀಟ್ ಏನು ಮಾಡುತ್ತೆ ಅಂತ ಗೊತ್ತಾ? ನಮ್ಮ ಹೇರ್ ಸ್ಟ್ರ್ಯಾಂಡ್ಸ್ನ ಒಳಗೆ ಮಾಯ್ಶ್ಚರ್ ಇರುತ್ತೆ, ಪ್ರೋಟೀನ್ ಬಾಂಡ್ಸ್ ಇರುತ್ತೆ. ಆ ಹೀಟ್ ಆ ಮಾಯ್ಶ್ಚರ್ನ ಡ್ರೈ ಮಾಡುತ್ತೆ, ಪ್ರೋಟೀನ್ ಬಾಂಡ್ಸ್ನ ಬ್ರೇಕ್ ಮಾಡುತ್ತೆ. ಅದರಿಂದ ಹೇರ್ ಹಾರ್ಡ್ ಆಗುತ್ತೆ, ಈಸಿಯಾಗಿ ಬ್ರೇಕ್ ಆಗುತ್ತೆ, ಸ್ಪ್ಲಿಟೆನ್ಸ್ ಬರುತ್ತೆ. ಯಾವಾಗಲಾದರೂ ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ಯೂಸ್ ಮಾಡಿ. ಆದರೆ ಡೈಲಿ ರುಟೀನಲ್ಲಿ ಇದು ಬೇಡ. ಹಂಗೂ ನನ್ನ ಪ್ರೊಫೆಷನ್ಗೆ ನಾನು ಯೂಸ್ ಮಾಡಲೇಬೇಕು ಅಂತ ಇದ್ದರೆ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇನ ಯೂಸ್ ಮಾಡಿ. ಐದನೇದು ಸನ್ ಪ್ರೊಟೆಕ್ಷನ್. ಇದನ್ನ ಕೇಳಿ ನಿಮಗೆ ಸನ್ಸ್ಕ್ರೀನ್ ಹೇರ್ಗೆ ಕೂಡ ಬೇಕಾ ಅಂತ ಅನಿಸ್ಬೋದು. ಹೌದು ಫ್ರೆಂಡ್ಸ್, UV ರೇಸ್ ಅಂದರೆ
ಸೂರ್ಯನ ನೇರ ಕಿರಣಗಳು ನಮ್ಮ ಸ್ಕಿನ್ಗೆ ಮಾತ್ರ ಅಲ್ಲ, ಹೇರ್ಗೆ ಕೂಡ ಹಾನಿ ಉಂಟು ಮಾಡುತ್ತೆ. ಆ ರೇಸ್ ಕೂದಲಿನ ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡುತ್ತೆ, ಕಲರ್ ಫೇಡ್ ಮಾಡುತ್ತೆ, ಹೇರ್ನ ಡ್ರೈ ಆ್ಯಂಡ್ ಹಾರ್ಡ್ ಆಗಿಸುತ್ತೆ. ಸೊ ಮಧ್ಯಾಹ್ನ ಅಥವಾ ಬಿಸಿಲು ಜಾಸ್ತಿ ಇದ್ದಾಗ ಹೊರಗೆ ಹೋಗಬೇಕಾದ್ರೆ ಸ್ಕಾರ್ಫ್ ಅಥವಾ ಕ್ಯಾಪ್ನ ಯೂಸ್ ಮಾಡಿ. ಬೆಳಗಿನ ಸೂರ್ಯನ ಬೆಳಕು ನಮ್ಮ ಬಾಡಿಗೆ ವಿಟಮಿನ್ ಡಿನ ಕೊಡುತ್ತೆ, ಅದು ಹೆಲ್ದಿ. ಆದರೆ ಮಧ್ಯಾಹ್ನದ ಸೂರ್ಯನ ಹೇರ್ಗೆ ತಾಗದ ಹಾಗೆ ನೋಡ್ಕೊಳ್ಳಿ. 6ನೇದು ಹೈಡ್ರೇಷನ್. ಬಹಳ ಜನ ಸಾಕಷ್ಟು ನೀರನ್ನ ಕುಡಿಯಲ್ಲ. ನಮ್ಮ ಬಾಡಿಲಿ 70% ನೀರಿದೆ ಅಂತ ಗೊತ್ತಲ್ಲ. ಆ ವಾಟರ್ ಲೆವೆಲ್ ಕಡಿಮೆ ಆದರೆ ನಮ್ಮ ದೇಹ ಮೊದಲು ಮುಖ್ಯವಾದ ಆರ್ಗನ್ಸ್ಗೆ ನೀರನ್ನ ಕೊಡುತ್ತೆ, ಹೇರ್ ಮತ್ತು ಸ್ಕಿನ್ಗೆ ಕೊನೆಯದಾಗಿ ಕೊಡುತ್ತೆ. ಅದರ ಅರ್ಥ ನೀವು ಡಿಹೈಡ್ರೇಟೆಡ್ ಆದರೆ ಹೇರ್ ಮೊದಲು ಸಫರ್ ಮಾಡುತ್ತೆ. ದಿನಕ್ಕೆ ಕನಿಷ್ಠ 8 ಗ್ಲಾಸಸ್ ಅಂದರೆ ಸುಮಾರು 2 ಲೀಟರ್ಸ್ ನೀರು ಕುಡಿಬೇಕು. ಇಷ್ಟು ಸಿಂಪಲ್ ಹ್ಯಾಬಿಟ್ಸ್ ನಿಮ್ಮ ಹೇರ್ಸ್ನ ಟೆಕ್ಸ್ಚರ್ನ ಚೇಂಜ್ ಮಾಡುತ್ತೆ. 7ನೇದು ಡಯಟ್. ಅನೇಕ ಜನ ತುಂಬ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಮೇಲೆ ಖರ್ಚು ಮಾಡ್ತಾರೆ, ಆದರೆ ಒಳಗಿಂದ ಸರಿಯಾದ ನ್ಯೂಟ್ರಿಯೆಂಟ್ಸ್ನ ತಗೊಳ್ಳಲ್ಲ. ಹೇರ್ ಅನ್ನೋದು ಬೇಸಿಕಲಿ ಪ್ರೋಟೀನಿಂದ ಮಾಡಲ್ಪಟ್ಟಿರೋದು. ಅದಕ್ಕೆ ಪ್ರೋಟೀನ್, ಐರನ್, ಜಿಂಕ್, ವಿಟಮಿನ್ಸ್ ಬೇಕು. ನಿಮ್ಮ ಡೈಲಿ ಡಯಟಲ್ಲಿ ಎಗ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಅದರಲ್ಲಿ ಬಯೋಟಿನ್ ಮತ್ತು ಪ್ರೋಟೀನ್ ಎರಡೂ ಇದೆ. ಫಿಶ್ ತಿನ್ನಿ, ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ, ಅದು ಹೇರ್ನ ಶೈನಿ ಮಾಡುತ್ತೆ. ನಟ್ಸಲ್ಲಿ ವಿಟಮಿನ್ಸ್ ಇ ಇದೆ, ಸೊಪ್ಪು ತರಕಾರಿಗಳಲ್ಲಿ ಐರನ್ ಇದೆ. ಲೆಂಟಿಲ್ಸ್ ಅಂದರೆ ಬೇಳೆಕಾಳುಗಳು, ಯೋಗರ್ಟ್, ಪನ್ನೀರ್, ಸೀಸನಲ್ ಫ್ರೂಟ್ಸ್ ಇವೆಲ್ಲ ಕೂಡ ಹೇರ್ಗೆ ತುಂಬ ಒಳ್ಳೆಯದು. ಸೊ ಜಸ್ಟ್ ಥಿಂಕ್ ಮಾಡಿ, ಇವೆಲ್ಲ ಸಾಮಾನ್ಯ ಆಹಾರ, ಎಕ್ಸ್ಪೆನ್ಸಿವ್ ಏನೂ ಅಲ್ಲ. ಆದರೆ ಇದಕ್ಕೆ ಬದಲು ನಾವು ಜಂಕ್ ಫುಡ್ ತಿಂತೀವಿ. ಬರೀ ಆ ಒಂದು ಹ್ಯಾಬಿಟ್ನ ಚೇಂಜ್ ಮಾಡಿ, ಹೇರಲ್ಲಿ ದೊಡ್ಡ ಚೇಂಜಸ್ನ ಕಾಣ್ಬೋದು. 8ನೇದು ಸ್ಲೀಪ್. ಇದನ್ನ ಕೇಳಿದಾಗ ತುಂಬ ಜನ ನಿದ್ರೆ ಮತ್ತು ಕೂದಲಿಗೆ ಏನು ಸಂಬಂಧ ಅಂತ ಕೇಳ್ತಾರೆ. ನಾವು ಮಲಗಿದ್ದಾಗ ನಮ್ಮ ಬಾಡಿ ರಿಪೇರ್ ಮಾಡ್ಕೊಳ್ಳುತ್ತೆ, ಸೆಲ್ಸ್ ರಿಪೇರ್ ಆಗುತ್ತೆ, ಗ್ರೋತ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಹೇರ್ ಫಾಲಿಕಲ್ಸ್ಗೆ ಬ್ಲಡ್ ಫ್ಲೋ ಹೆಚ್ಚಾಗುತ್ತೆ. ನಿದ್ರೆ ಸರಿಯಾಗಿ ಆಗಿಲ್ಲ ಅಂದರೆ ಈ ರಿಪೇರಿಂಗ್ ಪ್ರಾಸೆಸ್ ಅಷ್ಟು ಎಫಿಷಿಯೆಂಟಾಗಿ ಆಗಲ್ಲ. ಪ್ರತಿ ರಾತ್ರಿ ಕನಿಷ್ಠ 7ರಿಂದ 8 ಗಂಟೆ ನಿದ್ರೆ ಮಾಡಲೇಬೇಕು. ಮಲಗೋದ ತಕ್ಷಣ ಆ್ಯಂಡ್ ಎದ್ದ ತಕ್ಷಣ ಕೂಮ್ ಮಾಡಬೇಡಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸಿಲ್ಕ್ ಪಿಲ್ಲೋ ಕವರ್ಸ್ನ ಯೂಸ್ ಮಾಡಿದ್ರೆ ಹೇರ್ ಬ್ರೇಕೇಜ್ ತುಂಬ ಕಡಿಮೆ ಆಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ. 9ನೇದು ವೀಕ್ಲಿ ಹೇರ್ ರುಟೀನ್. ನಮ್ಮ ಫೇಸ್ಗೆ ಫೇಸ್ ಮಾಸ್ಕ್ ಹಾಕ್ತೀವಿ, ಆದರೆ ಹೇರ್ಗೆ ಮಾಡ್ತೀವ? ವಾರಕ್ಕೆ 1 ಸಲ ಆದರೂ ಹೇರ್ ಮಾಸ್ಕ್ ಹಾಕೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಏನೂ ಬೇಕಾಗಿಲ್ಲ. ಮನೆಯಲ್ಲೇ ಇರೋ ಅಲೋವೆರಾ ಜೆಲ್ ತಗೊಂಡು ಹೇರ್ಗೆ ಅಪ್ಲೈ ಮಾಡಿ. ಅಲೋವೆರಾದಲ್ಲಿ ಪ್ರೋಟಿಯೋಲಿಟಿಕ್ ಎನ್ಸಿಮ್ಸ್ ಇದೆ, ಅವು ಡೆಡ್ ಸ್ಕ್ಯಾಚ್ ಸೆಲ್ಸ್ನ ರಿಮೂವ್ ಮಾಡುತ್ತೆ. ಆ್ಯಂಡ್ ದಾಸವಾಳದ ಹೂ ಆ್ಯಂಡ್ ಎಲೆನ ಕೋಕೋನಟ್ ಆಯಿಲಲ್ಲಿ ಬಾಯ್ಲ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಇದು ಟ್ರೆಡಿಷ್ನಲ್ ರೆಮಿಡಿ, ಆದರೆ ಸೈಂಟಿಫಿಕಲಿ ಪ್ರೂವನ್ ಕೂಡ. ದಾಸವಾಳ ಹೂವಲ್ಲಿ ಅಮಿನೋ ಆ್ಯಸಿಡ್ಸ್ ಮತ್ತು ವಿಟಮಿನ್ಸ್ ಇದೆ, ಅದು ಹೇರ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಹೀಟ್ ಆಯಿಲ್ ಟ್ರೀಟ್ಮೆಂಟ್ ಕೂಡ ವಾರಕ್ಕೆ 1 ಸಲ ಮಾಡಿ. ಕೋಕೋನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ನ ಸ್ವಲ್ಪ ವಾರ್ಮ್ ಮಾಡಿಬಿಟ್ಟು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ. 30 ನಿಮಿಷ ಬಿಟ್ಟು ವಾಶ್ ಮಾಡಿ. ಆ ವಾರ್ಮ್ತಿಂದ ಸ್ಕ್ಯಾಲ್ಪ್ಗೆ ಆಯಿಲ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ವಾಷಿಂಗ್ ಬಗ್ಗೆ ಕೂಡ ಒಂದು ಮಾತು ಹೇಳಬೇಕು. ಕೆಲವರು ಪ್ರತಿದಿನ ಶಾಂಪೂ ಹಾಕಿ ತಲೆಗೆ ಸ್ನಾನ ಮಾಡ್ತಾರೆ, ಅದು ತಪ್ಪು. ಶಾಂಪೂವಲ್ಲಿ ಕೆಮಿಕಲ್ಸ್ ಇರುತ್ತೆ, ಅವು ನಮ್ಮ ಸ್ಕ್ಯಾಲ್ಪಲ್ಲಿರೋ ನ್ಯಾಚುರಲ್ ಆಯಿಲ್ಸ್ನ ತೆಗೆದುಹಾಕುತ್ತೆ. ವಾರಕ್ಕೆ 2 ಸಲ ಹೇರ್ ವಾಶ್ ಮಾಡಿದ್ರೆ ಸಾಕು. ನಿಮ್ಮ ಹೇರ್ಗೆ ಸರಿಯಾದ ಪ್ರಮಾಣದ ಶಾಂಪೂ ಮಾತ್ರ ಯೂಸ್ ಮಾಡಿ, ಅವಶ್ಯಕ್ಕಿಂತ ಹೆಚ್ಚು ಶಾಂಪೂ ಬೇಡ. ಶಾಂಪೂ ಆದಮೇಲೆ ಕಂಡೀಷ್ನರ್ನ ಮಿಸ್ ಮಾಡದೆ ಯೂಸ್ ಮಾಡಿ, ಯಾಕಂದರೆ ಶಾಂಪೂ ಹಾಕಿದ ಮೇಲೆ ಹೇರ್ ಡ್ರೈ ಆಗುತ್ತೆ. ಕಂಡೀಷ್ನರ್ ಆ ಮಾಯ್ಶ್ಚರ್ನ ಮತ್ತೆ ಕೊಡುತ್ತೆ. ಕಂಡೀಷ್ನರ್ನ ಯಾವತ್ತೂ ರೂಟ್ಸ್ಗೆ ಹಾಕಬೇಡಿ, ಮಧ್ಯದಿಂದ ಟಿಪ್ಸ್ವರೆಗೆ ಮಾತ್ರ ಹಾಕಿ. ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ, ಆದರೆ ಅದಕ್ಕಿಂತ ಮುಂಚೆ ನೀವೇನು ಈ ವಿಡಿಯೋನ ನೋಡ್ತಿದ್ರೆ ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೆ. ಸೊ ಆ್ಯಸ್ ಯೂಶ್ವಲ್ ಹೇಳೋದೆ, ಮಿಸ್ ಮಾಡದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಹೈಪ್ ಮಾಡಿದ್ರಾ? ಓಕೆ. ಸೊ ಇಷ್ಟೆಲ್ಲ ಹೇರ್ ಕೇರ್ ರುಟೀನ್ನ ಮಾಡಿನೂ ನೀವು ಸ್ಟ್ರೆಸ್ನ ಮ್ಯಾನೇಜ್ ಮಾಡಿಲ್ಲ ಅಂದರೆ, ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಇದೆ, ಇದನ್ನು ಸ್ಟ್ರೆಸ್ ಹಾರ್ಮೋನ್ ಅಂತ ಕರೀತಾರೆ. ನಾವು ಸ್ಟ್ರೆಸ್ಗೆ ಒಳಗಾದರೆ ಈ ಕಾರ್ಟಿಸಾಲ್ ಹೆಚ್ಚಾಗಿ ರಿಲೀಸ್ ಆಗುತ್ತೆ. ಈ ಕಾರ್ಟಿಸಾಲ್ ಹೆಚ್ಚಾದರೆ ಹೇರ್ ಫಾಲಿಕಲ್ಸ್ನ ರೆಸ್ಟಿಂಗ್ ಫೇಸ್ಗೆ ಪುಷ್ ಮಾಡುತ್ತೆ, ಅಂದರೆ ಹೇರ್ ಗ್ರೋ ಆಗೋದನ್ನು ಸ್ಟಾಪ್ ಮಾಡುತ್ತೆ, ಬದಲಿಗೆ ಹೇರ್ ಫಾಲ್ ಆಗೋಕ್ಕೆ ಶುರು ಆಗುತ್ತೆ. ಇದನ್ನು ಟೆಲೋಜನ್ ಎಫ್ಲೂವಿಯಮ್ ಅಂತ ಕರೀತಾರೆ. ಅಂದರೆ ಸ್ಟ್ರೆಸ್ ಡೈರೆಕ್ಟಾಗಿ ಹೇರ್ಗೆ ಕಾರಣ ಆಗುತ್ತೆ. ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ನೇಚರ್ ವಾಕ್ಗೆ ಹೋಗಿ, ನಿಮ್ಮ ಫ್ರೆಂಡ್ಸ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ. ಸ್ಟ್ರೆಸ್ ಕಡಿಮೆ ಆದರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಇನ್ನೊಂದು ವಿಷಯ ಕೂಡ ಆ್ಯಡ್ ಮಾಡಬೇಕು, ಡ್ಯಾಂಡ್ರಫ್ ಬಗ್ಗೆ.
ತುಂಬ ಜನ ಈ ಒಂದು ಪ್ರಾಬ್ಲಮ್ನ ಇಗ್ನೋರ್ ಮಾಡ್ತಾರೆ. ಆದರೆ ಡ್ಯಾಂಡ್ರಫ್ ಇದ್ದರೆ ಸ್ಕಾಲ್ಪಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಅದು ಹೇರ್ ಫಾಲಿಕಲ್ಸ್ನ ವೀಕನ್ ಮಾಡುತ್ತೆ. ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂನ ಯೂಸ್ ಮಾಡಿ, ಅಥವಾ ಟೀ ಟ್ರೀ ಆಯಿಲ್ನ ಕೆಲವು ಡ್ರಾಪ್ಸ್ನ ಕೋಕೋನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿ. ಟೀ ಟ್ರೀ ಆಯಿಲಲ್ಲಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ, ಅದು ಡ್ಯಾಂಡ್ರಫ್ನ ಎಫೆಕ್ಟಿವ್ ಆಗಿ ಟ್ರೀಟ್ ಮಾಡುತ್ತೆ. ರೆಗ್ಯುಲರ್ ಆಗಿ ವಾಶ್ ಮಾಡಿಕೊಂಡ್ರೆ ಡ್ಯಾಂಡ್ರಫ್ ಮತ್ತು ಇಚ್ಚಿಂಗ್ ಎರಡೂ ಕಂಟ್ರೋಲ್ ಆಗುತ್ತೆ. ಫ್ರೆಂಡ್ಸ್, ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಹಾನೆಸ್ಟ್ ಆದ ಮಾತೇನೆಂದರೆ, ಇವೆಲ್ಲ ಒಂದೇ ದಿನ ಟ್ರೈ ಮಾಡಿ ಒಂದೇ ವಾರದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಳ್ಬೇಡಿ. ಹೇರ್ ಗ್ರೋ ಆಗೋದು ಸ್ಲೋ ಪ್ರೋಸೆಸ್. ಒಂದು ಹೇರ್ ಸ್ಟ್ರ್ಯಾಂಡ್ ತಿಂಗಳಿಗೆ ಸರಾಸರಿ 1 ಸೆಂಟಿಮೀಟರ್ ಬೆಳೆಯುತ್ತೆ. ಆದರೆ ಕನ್ಸಿಸ್ಟೆಂಟಾಗಿ ಈ ಹ್ಯಾಬಿಟ್ಸ್ನ ಫಾಲೋ ಮಾಡಿದ್ರೆ 3 ತಿಂಗಳಲ್ಲಿ ಖಂಡಿತ ಚೇಂಜಸ್ ಆಗುತ್ತೆ. ಮೊದಲು ಹೇರ್ ಫಾಲ್ ಕಡಿಮೆ ಆಗುತ್ತೆ, ನಂತರ ಇರೋ ಹೇರ್ ಥಿಕ್ ಆ್ಯಂಡ್ ಹೆಲ್ದಿ ಆಗುತ್ತೆ, ನಂತರ ನ್ಯೂ ಹೇರ್ ಗ್ರೋತ್ ಕಾಣುತ್ತೆ. ಇದು ಪ್ರೋಸೆಸ್. ಸೊ ಈ ಪ್ರೋಸೆಸ್ನ ಟ್ರಸ್ಟ್ ಮಾಡಿ. ನಮ್ಮ ತಾಯಿ ಮತ್ತು ಅಜ್ಜಿ ಕಾಲದಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇರಲಿಲ್ಲ, ಆದರೆ ಅವರ ಕೂದಲು ನೋಡಿ ಎಷ್ಟು ಹೆಲ್ದಿಯಾಗಿತ್ತು. ಯಾಕಂದರೆ ಅವರ ಆಹಾರ ಈಸಿ ಆ್ಯಂಡ್ ನ್ಯೂಟ್ರಿಷಿಯಸ್ ಆಗಿತ್ತು, ಸ್ಟ್ರೆಸ್ ಕಡಿಮೆ ಇತ್ತು, ನಿದ್ರೆ ಸರಿಯಾಗಿ ಆಗ್ತಿತ್ತು, ಮತ್ತು ನ್ಯಾಚುರಲ್ ಆಯಿಲ್ಸ್ನ ಉಪಯೋಗಿಸ್ತಿದ್ರು. ನಾವು ಆ ಬೇಸಿಕ್ ವಿಷಯಗಳನ್ನ ಮರ್ತಿದ್ದೀವಿ. ಸೊ ನೀವು ಆ ಚಿಕ್ಕ ಚಿಕ್ಕ ಬೇಸಿಕ್ ವಿಷಯಗಳನ್ನ ಫಾಲೋ ಮಾಡಿದ್ರೆ ಸಾಕು, ಬೇಗನೆ ತುಂಬ ದೊಡ್ಡ ದೊಡ್ಡ ಚೇಂಜಸ್ನ ನೋಡ್ತೀರಾ. ನಿಮಗೆ ಒಂದು ಪ್ರಶ್ನೆ, ಈ 9 ಪಾಯಿಂಟ್ಸಲ್ಲಿ ಯಾವ ಪಾಯಿಂಟ್ನ ನೀವು ಇವತ್ತಿನವರೆಗೂ ಫಾಲೋ ಮಾಡ್ತಿದ್ದೀರಾ, ಇಲ್ಲ ಯಾವ ಪಾಯಿಂಟ್ನ ಇನ್ಮೇಲೆ ಫಾಲೋ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ.